ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಬೆಂಗಳೂರಿನ ರಸ್ತೆ ಗಲಾಟೆಗೆ ಸಾಫ್ಟ್ವೇರ್ ಇಂಜಿನಿಯರ್ ಒಬ್ಬ ಭಯಾನಕ ಕೆಲಸ ಮಾಡಿದ್ದಾನೆ. ಇವನು ಮಾಡಿರೋ ಕೆಲಸ ಎಂಥದ್ದು ಅಂತಂದರೆ, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದಿದ್ರು ಗಂಡ ಹೆಂಡತಿ ಮತ್ತು ಅವರ ಮಗು ಒಟ್ಟು 3 ಪ್ರಾಣಗಳು ಹೋಗ್ತಾ ಇದ್ವು. ಆ ದೃಶ್ಯ ಕೂಡ CCTVಯಲ್ಲಿ ಕ್ಯಾಪ್ಚರ್ ಆಗಿದೆ. ಈ ಸ್ಟೋರಿ ಬಗ್ಗೆ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಅವನು ಸಾಫ್ಟ್ವೇರ್ ಇಂಜಿನಿಯರು, ಒಳ್ಳೆ ಕೆಲಸ, ಕೈ ತುಂಬ ಸಂಬಳ. ಆದರೆ ಈ ಪುಡಾರಿಗೆ ತಾಳ್ಮೆ ಮಾತ್ರ ಇರಲಿಲ್ಲ. ರಸ್ತೆಯಲ್ಲಿ ಉಂಟಾದ ಒಂದು ಸಣ್ಣ ರೋಡ್ ರೇಜ್ ಗಲಾಟೆಗೆ ಕಿರಿಕ್ ಮಾಡ್ಕೊಳ್ತಾನೆ. ನಂತರ ಆ ದಂಪತಿ ಮೇಲೆ ತನ್ನ ಕ್ರೂರ ಕಣ್ಣು ಬಿಟ್ಟು ಈಗ ಪೊಲೀಸರ ಅತಿಥಿ ಆಗಿದ್ದಾನೆ. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಏನಾಗುತ್ತೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಈ ಸಾಫ್ಟ್ವೇರ್ ಇಂಜಿನಿಯರ್. ಟ್ರಾಫಿಕ್ ಸಿಗ್ನಲ್ನಲ್ಲಿ ಉಂಟಾದ ಒಂದು ಸಣ್ಣ ಕಿರಿಕ್ನಿಂದ ಸಿಟ್ಟಾಗೋ ಇವನು 3 ಜೀವಗಳ ಜೊತೆಗೆ ಚೆಲ್ಲಾಟ ಆಡಿ ಈಗ ಪೊಲೀಸರ ಗೆಸ್ಟ್ ಆಗಿದ್ದಾನೆ. ಅಂದ ಹಾಗೆ ಈ ಸಾಫ್ಟ್ವೇರ್ ಇಂಜಿನಿಯರ್ ಹೆಸರು ಸುಕೃತ್ ಕೇಶವ್. ಬೆಂಗಳೂರಿನ ಕೋಡಿಗೆಹಳ್ಳಿ ನಿವಾಸಿ ಇವನು. ಅಕ್ಟೋಬರ್ 26ನೇ ತಾರೀಕು ಹಿಟ್ ಆ್ಯಂಡ್ ರನ್ ಮಾಡಿ ಎಸ್ಕೇಪ್ ಆಗಿರ್ತಾನೆ. ಆಮೇಲೆ ಪೊಲೀಸರು ಆಕ್ಸಿಡೆಂಟ್ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆ ಮಾಡಿದಾಗ ಇವನ ಅಸಲಿ ಮುಖ ಬಯಲಾಗಿದೆ. ಅಂದ ಹಾಗೆ ಈ ಸುಕೃತ್ ಕೇಶವ್ ಅಕ್ಟೋಬರ್ 26ನೇ ತಾರೀಕು ತನ್ನ ಟಾಟಾ ಕರ್ವ್ ಕಾರ್ನಲ್ಲಿ ರಾತ್ರಿ ಹೊತ್ತು ಡಾಲರ್ಸ್ ಕಾಲೋನಿಯ 80 ಅಡಿ ರಸ್ತೆಯಲ್ಲಿ ಬರ್ತಾ ಇರ್ತಾನೆ. ರಾಮಯ್ಯ ಸಿಗ್ನಲ್ನ ಫ್ರೀ ಲೆಫ್ಟ್ ಜಾಗದಲ್ಲಿ ತನ್ನ ಕಾರನ್ನು ನಿಲ್ಲಿಸಿರ್ತಾನೆ. ಈ ಸಂದರ್ಭದಲ್ಲಿ ಯಾರೋ ಕಪಲ್ಸ್ ತಮ್ಮ ಮಗನ ಜೊತೆ ಬೈಕ್ನಲ್ಲಿ ಬಂದು ಕಾರಿನ ಹಿಂದ್ಗಡೆ ನಿಂತ್ಕೊಳ್ತಾರೆ. ಫ್ರೀ ಲೆಫ್ಟ್ ಇರೋದನ್ನ ನೋಡಿ ಬೈಕ್ ಸವಾರ ಪದೇ ಪದೇ ಆರ್ ಮಾಡ್ತಾ ಇರ್ತಾನೆ. ಇದರಿಂದಾಗಿ ಸುಕೃತ್ ಕೇಶವ್ ಸಿಟ್ಟಾಗ್ತಾನೆ. ಬೈಕ್ ಸವಾರನ ಜೊತೆಗೆ ಕಿರಿಕ್ ಮಾಡ್ಕೊಳ್ತಾನೆ. ನಂತರ ಕಾರನ್ನ ಸದಾಶಿವನಗರ ಪೊಲೀಸ್ ಸ್ಟೇಷನ್ ದಾರಿಗೆ ತಿರುಗಿಸಿ ಸ್ವಲ್ಪ ದೂರದಲ್ಲಿ ನಿಲ್ಲಿಸ್ತಾನೆ. ಬೈಕು ತನ್ನ ಕಾರನ್ನ ಕ್ರಾಸ್ ಮಾಡಿ ಮುಂದೆ ಬರ್ತಿದ್ದಂಗೆನೆ ಹಿಂದಿನಿಂದ ಕಾರಿನಲ್ಲಿ ವೇಗವಾಗಿ ಬಂದು ಉದ್ದೇಶಪೂರ್ವಕವಾಗಿ ಆ ಬೈಕಿಗೆ ಡಿಕ್ಕಿ ಹೊಡೆದಿದ್ದಾನೆ. ತನ್ನ ಕಾರು ಡಿಕ್ಕಿ ಹೊಡೆದ ರಭಸಕ್ಕೆ ಆ ಬೈಕು ಮತ್ತು ಇಬ್ಬರು ಸವಾರರು ರಸ್ತೆ ದಾಟಿ ಅಂದರೆ ಡಿವೈಡರ್ ದಾಟಿ ಇನ್ನೊಂದು ಬದಿಗೆ ಬಿದ್ದಿದ್ರೆ ಪುಟ್ಟ ಮಗು ರಸ್ತೆಯಲ್ಲಿ ಬೀಳುತ್ತೆ. ಇದು ರಸ್ತೆ ಅಪಘಾತ ಅಂತ ಅಂದುಕೊಂಡ್ರು ಆರೋಪಿ ಸುಕೃತ್ ಒಂದು ಸೌಜನ್ಯಕ್ಕೂ ಕೂಡ ಕಾರ್ ನಿಲ್ಲಿಸದೆ ಎಸ್ಕೇಪ್ ಆಗ್ತಾನೆ. ಅಂದ್ರೆ ಹಿಟ್ ಆ್ಯಂಡ್ ರನ್ ಮಾಡಿದ್ದಾನೆ. ಈ ಆಕ್ಸಿಡೆಂಟ್ ಬಗ್ಗೆ ಸದಾಶಿವನಗರ ಟ್ರಾಫಿಕ್ ಪೊಲೀಸರು ಹಿಟ್ ಆ್ಯಂಡ್ ರನ್ ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆ ಶುರು ಮಾಡಿರ್ತಾರೆ. CCTVಗಳ ಪರಿಶೀಲನೆ ವೇಳೆ ಕಾರು ಉದ್ದೇಶಪೂರ್ವಕವಾಗಿಯೇ ಗುದ್ದಿರೋದು ಗೊತ್ತಾಗಿ ಈ ಕೇಸನ್ನ ಕಾನೂನು ಸುವ್ಯವಸ್ಥೆ ಸ್ಟೇಷನ್ಗೆ ವರ್ಗಾವಣೆ ಮಾಡಿದ್ದಾರೆ. ಪೊಲೀಸರು CCTV ದೃಶ್ಯಾವಳಿ ನೋಡಿ ತಿಂಡ್ಲು ಬಳಿ ಕಾರು ಮತ್ತು ಸುಕೃತ್ನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ಪೊಲೀಸ್ ಎನ್ಕ್ವೈರಿ ವೇಳೆ ರೋಡ್ ರೇಜ್ ಬಗ್ಗೆ ಬಾಯ್ಬಿಟ್ಟ ಆರೋಪಿ ಸುಕೃತ್ ಸ್ನೇಹಿತನ ಜೊತೆಗೆ ಇಂದಿರಾನಗರಕ್ಕೆ ನಾನು ಹೋಗ್ತಾ ಇದ್ದೆ, ಈ ಸಂದರ್ಭದಲ್ಲಿ ಕಿರಿಕಾಗಿ ಗಲಾಟೆ ಆಗಿದೆ ಅಂತ ಹೇಳಿದ್ದಾನೆ. ಸದ್ಯ ಈ ಬಗ್ಗೆ ಸದಾಶಿವನಗರ ಪೊಲೀಸ್ ಸ್ಟೇಷನ್ನಲ್ಲಿ ಅಟೆಂಪ್ಟ್ ಟು ಮರ್ಡರ್ ಪ್ರಕರಣ ದಾಖಲಾಗಿದೆ. ಪೊಲೀಸರು ಆರೋಪಿ ಸುಕೃತ್ನನ್ನ ಬಂಧಿಸಿ ಜೈಲಿಗಟ್ಟಿದ್ದಾರೆ. ಈ ಘಟನೆಯಲ್ಲಿ ಗಾಯಗೊಂಡಿದ್ದ ದಂಪತಿ ಮತ್ತು ಮಗು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನು ಪಡೆದಿದ್ದಾರೆ. ಅದೇನಾದರೂ ಇರಲಿ, ಒಂದು ಕ್ಷಣ ತಾಳ್ಮೆಯಿಂದ ವರ್ತನೆ ಮಾಡಿದ್ದಿದ್ರೆ ಈ ಟೆಕ್ಕಿ ಜೈಲು ಸೇರುವ ಗಂಡಾಂತರದಿಂದ ಪಾರಾಗಬಹುದಾಗಿತ್ತು. ಆ ದಂಪತಿ ಮತ್ತು ಮಗು ಕೂಡ ನೆಮ್ಮದಿಯಿಂದಾಗಿ ಮನೆಯಲ್ಲಿರ್ಬೋದಾಗಿತ್ತು. ಸೊ ಫ್ರೆಂಡ್ಸ್, ಇದು ಇವತ್ತಿನ ಕ್ರೈಮ್ ಕಾರ್ನರ್. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.